ಸೈಲೆಂಟ್ ಆಗಿರಿ, ಸ್ವಲ್ಪ ಸೈಲೆಂಟ್ ಆಗಿರಿ. ಇಲ್ಲಿವರೆಗೂ ನನ್ನ ನೈತಿಕವಾಗಿ ಮತ್ತು ನೈತಿಕವಾಗಿ ಬೆಂಬಲಿಸಿದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನು ಮೊನ್ನೆ ತಾನೇ ಸದನ ನಡೆಯಲಿಕ್ಕೂ ಬಿಡಲಾರ್ದೇ ಹಲವಾರು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಾರ್ದೇ ಇಡೀ ಸದನವನ್ನೇ ಹಾಳು ಮಾಡಿದಂಥ ಈ ಸಂವಿಧಾನ ವಿರೋಧಿಯ ಏನು ಸಂವಿಧಾನದ ವಿರೋಧಿಯವರಾದ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಕೆಲ ಮಾತುಗಳನ್ನು ಹೇಳಬೇಕನ್ನಿಸ್ತಾ ಇದೆ ನನಗೆ. ಈಗಾಗಲೇ ಕೂಡ ತಾವು ನೋಡ್ದಂಗೆ ವಿರೋಧ ಪಕ್ಷದವರು ಈಗಲೂ ಕೂಡ ಮನುಸ್ಮೃತಿಯನ್ನೇ ಸಂವಿಧಾನ ಅಂತೇಳಿ ಮನುಸ್ಮೃತಿಯನ್ನೇ ಜಾರಿಗೆ ಮಾಡಲು ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಗೊತ್ತಿಲ್ಲ ಈ ಯುಗ ಎಂಥದಂತೇಳಿ. ಇದು ಇನ್ನು ಪುರಾಣ ಕಾಲ, ವೇದ ಕಾಲವಲ್ಲ. ಅವರಿಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ಇದು ಸಂವಿಧಾನ ಕಾಲ, ಬಾಬಾ ಸಾಹೇಬ್ರ ಯುಗ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕಳೆದ ಉತ್ತರಕಾಂಡದಲ್ಲಿ, ರಾಮಾಯಣದ ಉತ್ತರಕಾಂಡದಲ್ಲಿ ಇವತ್ತೇನು ಶಂಭುಕ ಅವತ್ತು ಹತ್ಯೆ ಆದ್ನೋ, ಈ ಯುಗದಲ್ಲಿ ಶಂಭುಕರನ್ನು ಹತ್ಯೆ ಆಗುವುದಿಲ್ಲ. ಅಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಮಗೆ ಸಂವಿಧಾನ ಇದೆ ಮತ್ತು ನ್ಯಾಯದೇವತೆ ಇದ್ದಾಳೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇವತ್ತು. ಆದರೆ ಉತ್ತರಕಾಂಡದಲ್ಲಿ ನೀವು ಇವತ್ತೇನು ಈ ಮನುಸ್ಮೃತಿಗಳೆಲ್ಲ ಸೇರಿ ಶಂಭುಕರನ್ನು ಹತ್ಯೆ ಮಾಡಿದಿರಲ್ಲ, ಆ ರೀತಿಯಾಗಿ ಈ ಒಂದು ಯುಗದಲ್ಲ ನಡೆಯಲ್ಲ ಅನ್ನುವಂಥ ವಿಚಾರವನ್ನು ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ವಿರೋಧ ಪಕ್ಷದವರಿಗೆ ಶೂದ್ರರು, ದಲಿತರು, ಮಹಿಳೆಯರು, ಮುಖ್ಯವಾಗಿ ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರು ಸ್ವತಂತ್ರವಾಗಿ ಬದುಕಲೇಬಾರದನ್ನುವಂಥ ಒಂದು ಮನುಸ್ಮೃತಿಯ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಂಥವ್ರು ಈ BJPಯ ವಿರೋಧ ಪಕ್ಷದವರು ಅಂತೇಳಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಆದರೆ ಇಂಥ ಯುಗದಲ್ಲಿ ಇವತ್ತೇನು ನಾನು ಈ ಹಿಂದೆ ಎಲ್ಲ ಹೇಳಿದಂತೆಯೇ ಅಂಥವಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಗಟ್ಟಿ ನಿರ್ಧಾರ ಯಾಕಿದೆ ಅಂದರೆ, ಇದು ಇವತ್ತು ನಮ್ಮ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ಅದರ ನಂಬಿಕೆಯಲ್ಲಿ ನಮಗೆಲ್ಲ ಕೂಡ ಅಪಾರವಾದ ನಂಬಿಕೆ ಇದೆ. ಇವತ್ತೀಗಾಗಲೇ ಕೂಡ ಈ ವಿರೋಧ ಪಕ್ಷದಿಂದ, ಈ ಕುತಂತ್ರ ರಾಜಕಾರಣಗಳಿಂದ ಇವತ್ತು ನಾವು ಹಲವಾರು ಬಾರಿ ಮೊನ್ನೆ ನಡೆದಂಥ ಸದನದಲ್ಲಿ ಹಲವಾರು ಬಾರಿ 10 ದಿನವರೆಗೂ ಕೂಡ ನಾವು ಹಲವಾರು ಬಾರಿ ಅವರಿಗೆ ಮನವಿ ಮಾಡಿಕೊಂಡ್ವಿ, ತಾವೊಂದು ನೋಟಿಸ್ ಕೊಡಿ, ಚರ್ಚೆಗೆ ಬನ್ನಿ, ನಾವು ಯಾಕೆ ರಾಜೀನಾಮೆ ತಾವಿಗೆ ಹೇಳ್ತಿದ್ದೀರಿ, ನನ್ನ ವಿಚಾರನ ನನ್ನ ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತೇಳಿ ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಎಲ್ಲ ಸಂಪುಟ ಸದಸ್ಯರು ನಾವು ಮನವಿ ಮಾಡಿಕೊಂಡ್ವಿ. ಅವ್ರಿಗೆ ಕೇಳೋಂಥ ಪರಿಸ್ಥಿತಿಯಲ್ಲಿಲ್ಲ. ಎಂಥ ಒಂದು ಅದ್ಭುತವಾದಂಥ ಅವಕಾಶ. ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ, ಕಾವೇರಿಯ ಜ್ವಲಂತ ಸಮಸ್ಯೆ ನಡೀತಾ ಇದೆ, ಮುಖ್ಯವಾಗಿ KPSC ಹಗರಣ ಸುಮಾರು 7,000 ಕೋಟಿಗೂ ಮೇಲ್ಪಟ್ಟಂಥ ಹಗರಣ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಕಸ್ತೂರಿ ರಂಗನ ವರದಿಯನ್ನು ಮಾಡಬೇಕಂದ್ರೆ ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಶಾಸಕರದಾಗಿರ್ಬೋದು, ಯಾರ್ದು ಅವ್ರದ್ದು ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲಬೇಕಂದ್ರೆ ತಾವು ಅವಕಾಶ ಮಾಡಿಕೊಡ್ಲಿಲ್ಲ. ಆದರೆ ಇವತ್ತು ವಿನಾಕಾರಣ ಅಜೆಂಡನೇ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು,
ದೇರ್ ಈಸ್ ನೋ ಇಶ್ಯೂ. ದೇ ಆರ್ ಸ್ಟಾರ್ಟಿಂಗ್ ಏನದು ಹೇಳಿದ್ದವರು ಇಶ್ಯೂ ಬೇಸ್ಡ್ಲೆಸ್ ಇಶ್ಯೂ ಆಗಿ ತೊಗೊಂಡು ತಾವು ಬೇಸ್ಲೆಸ್ ಇಶ್ಯೂ ಇಟ್ಕೊಂಡು ಇಶ್ಯೂನೇ ಇಲ್ಲ ಇಶ್ಯೂಲೆಸ್ ಇಶ್ಯೂನ ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊಂಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸ್ಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು. ಹೌದು, ಏನಾಗಿದೆ ಅಂತೇಳಿ ನಾವು ಬೆಳಕು ಚೆಲ್ಲಲಿಕ್ಕೆ ನಾವು ಹಲವಾರು ಬಾರಿ ಹೇಳಿದ್ದೀವಿ. ತಮ್ಮ ಮಾಧ್ಯಮದ ಮಿತ್ರರ ಜೊತೆ ಕೂಡಿ ತಮ್ಮ ಮೂಲಕ ಆದರೂ ನಾವು ಬೆಳಕು ಚೆಲ್ಲಬೇಕಂತೇಳಿ ಪ್ರಯತ್ನ ಮಾಡಿದ್ರಿ. ಆದರೆ ಅವರು ಏನು ಇಶ್ಯೂ ಇಲ್ಲ, ಕೇವಲ ಪಾದಯಾತ್ರೆಯನ್ನು ಇಟ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ಒಳ್ಳೆಯದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ ಇವತ್ತು.